ಗುರುದತ್ ಗಾಣಿಗ ಅವರು ಮಾತಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು 1,25,00,000 ಎಲ್ಲ ಮಾತಾಡಿದ್ವಿ ನಾವು, ಬಟ್ ಈಗ 1 ಕೋಟಿ ಎಲ್ಲ ಸೆಟಲ್ಮೆಂಟ್ ಮಾಡಿದೀವಿ, ಇನ್ನು ಉಳಿದಿದ್ದನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಹೇಳಿದ್ರು ಅವರು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಹಾ 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 ಇಲ್ಲದೆ ನಾನು ಯಾಕೆ ಸರ್ ಮಾಡಲ್ಲ? ಓಕೆ, ಅಂದ್ರೆ ನಿಮ್ಗೆ ಎಷ್ಟು ಕೊಟ್ಟಿದಾರಾ ಇವಾಗ, ಸಂಭಾವನೆ ಕೊಟ್ಟಿದಾರಾ? ಇದೆ ಸರ್, ನಮ್ಮ ಸಿ ಹತ್ರ ಕೊಟ್ಟಿದ್ದಾರೆ. ನಮ್ಮ ಸಿ ಹತ್ರ ಮಾತಾಡ್ಬೇಕು. GST ಒಂದಷ್ಟು ಬ್ಯಾಲೆನ್ಸ್ ಇದೆ, ಸಂಭಾವನೆ ಇನ್ನೂ ಬ್ಯಾಲೆನ್ಸ್ ಇದೆ. ಮಾತನಾಡಿದಷ್ಟು ನಿಮಗೆ ಕೊಟ್ಟಿಲ್ಲ ಅವರು? ಕೊಟ್ಟಿಲ್ಲ. ಸೊ ಅದೊಂದೇ ಕಾರಣನಾ ನೀವು ಹೋಗದೆ ಇರೋದಕ್ಕೆ? ಸರ್ ಬೇರೆ ಏನು? ನಿಮಗೆ ಕರೆ ಮಾಡಿದ್ರಾ ಪ್ರಜ್ವಲ್ ಅವರೇ? ಯಾರು ಸರ್? ಗುರು ಅವರ? ನಾನೇ ಸಾಕಷ್ಟು ಸಲ ಮಾಡಿದ್ದೀನಿ ಸರ್, ನಾನೇ ಮಾಡಿದ್ದೀನಿ. ವಾಟ್ಸಪ್ ಅಲ್ಲಿ ಸಾಕಷ್ಟು ಮಾತಾಡಿದ್ದೀವಿ, ಎಲ್ಲ ಆಗಿದೆ. ನೆನೆ ಟ್ರೈಲರ್ ನೆನೆ ರಾತ್ರಿವರೆಗೂ ನಾನು ನೋಡಿರ್ಲಿಲ್ಲ. ನಾನು ಕೇಳ್ತಾನೆ ಇದ್ದೆ, ದಯವಿಟ್ಟು ನನಗೆ ಕಳ್ಸಿಕೊಡಿ ಅಂತ. ನೀವೇ ಹೇಳಿದ್ರಿ. ಅಂಡ್ ನಮಗೂ ಗೊತ್ತು ಪ್ರಜ್ವಲ್ ಅವರೇ, ನಿಮ್ಮ ಇಡೀ ಸಿನಿಮಾ ಕೆರಿಯರ್ನಲ್ಲೇ ಯಾವತ್ತೂ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಂದು ಕಾಂಟ್ರವರ್ಸಿ ಇಲ್ಲ ಅಂತ ಒಬ್ಬ ನಟ ನೀವು ನಮ್ಮ ಕನ್ನಡಕ್ಕೆ ಸಿಕ್ಕಿರುವಂಥವ್ರು. ಸೊ ಇದುವರೆಗೂ ಈ ರೀತಿಯಾಗಿ ಆಗಿಲ್ಲ, ಈಗ ಯಾಕೆ ಹಿಂಗೆ ಆಯ್ತು ಅಂದ್ರೆ ಒಳಗೆ ದೊಡ್ಡ ಮಟ್ಟದಲ್ಲಿ ಏನಾದರೂ ಆಗಿದೆಯಾ ಅಂತ? ಬೇರೆ ಏನೂ ಇಲ್ಲ ಸರ್, ಇಷ್ಟೇ, ಬೇರೆ ಏನು. ನನಗೆ ಗೊತ್ತಿರ್ಲಿಲ್ಲ, ನಾ ಅದು ಕೇಳಿದ್ದೆ, ಟ್ರೇಲರ್ಗೂ ಡಬ್ಬಿಂಗ್ ಮಾಡ್ಬೇಕಲ್ಲ ಸರ್, ಯಾವಾಗ ಏನು ಅಂತ. ಹೌದು. ಅದು ಆಮೇಲೆ ಮಾತಾಡೋಣ, ಫಸ್ಟ್ ಬರಕ್ಕೇಳಿ ಟ್ರೇಲರ್ ಲಾಂಚ್ಗೆ ಅಂದ್ರು. ನಾನು ಸರಿ, ಅಂಡ್ ಪ್ರಮೋಷನ್ ಮಾಡ್ತಾನೆ ಇದ್ದೀನಿ ನಾನು ಸಿನಿಮಾದು. ಡಬ್ಬಿಂಗ್ ಅಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ನನಗೆ ಗೊತ್ತಾಗಿದ್ದೆ ನೆನ್ನೆ ರಾತ್ರಿ. ಅಯ್ಯಯ್ಯೋ, ಅದು ಬೇಸರ ಆಗಿ ನಾನು ಇವತ್ತು ಹೋಗಿಲ್ಲ. ಓಕೆ.